ರಾಣಿ ಕೊಳ ಅಥವಾ ಕೋಟೆ ಕೆರೆ ಅಂತ ಹೇಳಿ ಕರೀತಾರೆ. ಅಲ್ಲಿ ಗುಂಡನ್ನು ಉಡಾಯಿಸೋದಕ್ಕೆ ಅಥವಾ ಪಿರಂಗಿಗಳನ್ನು ಉಡಾಯಿಸೋದಕ್ಕೆ ಮಾಡಿಕೊಂಡಿರ್ತಕ್ಕಂತಹ ಕಿಂಡಿಗಳು. ಹೌದು 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 ಹೌದು. ಅದರ ಕೆಳಭಾಗದಲ್ಲಿ ಸಾರೋಟಿಗೆ ಜಾಗ ಇತ್ತು. ಹೌದು, ತುಂಬಾ ವ್ಯವಸ್ಥಿತ. ಯಾಕಂತಂದ್ರೆ ಇದು ಸೈನಿಕ ಕೋಟೆ ಅಲ್ವಾ, ಇಡೀ ಶಕ್ತಿ ಕೇಂದ್ರವೇ ಇಲ್ಲಿ ಇರ್ತಿತ್ತು. ಹಾಗಾಗಿ ನೀರಿನ ವ್ಯವಸ್ಥೆ ಇರಬಹುದು, ತರಬೇತಿ ವ್ಯವಸ್ಥೆ ಇರಬಹುದು, ಕಾವಲಿನ ವ್ಯವಸ್ಥೆ ಇರಬಹುದು, ಬೇರೆ ಎಲ್ಲ ಕೋಟೆಗಳಿಗಿಂತ ಇಲ್ಲಿ ವಿಶೇಷವಾಗಿರ್ತಿತ್ತು. ಜಂಬಿಟ್ಟಿಗೆ ಅರೆ ಅಂತ ಹೇಳಿ ಕರಿತೇವೆ. ಇದು ಈ ಕಲ್ಲುಗಳನ್ನು ಕೋಟೆಗೆ ಬಳಸ್ಕೊಂಡು ಇಲ್ಲಿ ಬಾವಿ ಆಗತ್ತೆ, ಆ ಬಾವಿ ನೀರನ್ನು ಬಳಸ್ತಾರೆ. ಲೂಯಿಸ್ ಡೆ ಅಟಾಯ್ಡೆಯನ್ನು ಈ ಗೋವಾದ ಜನರಲನ್ನಾಗಿ ಪೋರ್ಚುಗಲ್ನ ಸೆಬಾಸ್ಟಿನ್ ನೇಮಕ ಮಾಡ್ತಾನೆ. ನೀವು ತಾಕತ್ತಿದ್ರೆ ಕಾನೂರು ಕೋಟೆಯನ್ನು ಏರು, ಅಲ್ಲಿ ನನ್ನನ್ನು ತುಡುಕು ಅಂತ ಹೇಳಿ. ಹೌದು, ಈಗ ಕೋಟೆ ಈ ಭಾಗದಲ್ಲಿ ಮಾತ್ರ 2 ಸ್ಟೆಪ್ ನಿಮ್ಗೆ ಸಿಗತ್ತೆ. ಆ ಜೈಲಿಗೆ ಬೇಕಾಗಿರ್ತಕ್ಕಂತಹ ನೀರು ಎಲ್ಲ ಇದರಿಂದ ಬಳಸ್ತಾ ಇದ್ರು. ಇದು ಯಾವ ದ್ವಾರ ಕೋಟೆದು ಮೇಡಮ್? ಇದು ಪಶ್ಚಿಮ ಭಾಗದ ದ್ವಾರ. ನಾವು ಪೂರ್ವ ಭಾಗದಲ್ಲಿ ಎಂಟ್ರಿ ಆದವಲ್ವಾ, ಇದು ಪಶ್ಚಿಮ ಭಾಗದ ದ್ವಾರ. ಇಲ್ಲಿಂದ ಹೊರಗಡೆ ನಾವು ಹೋದ್ವಿ ಅಂದ್ರೆ ಮತ್ತೆಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ, ಪುನಃ ವಾಪಸ್ ಇಲ್ಲಿಗೆ ಬರಬೇಕು. ಯೂಶಲಿ ಎಲ್ಲ ಕೋಟೆಗಳಿಗೂ ಕೂಡ 2-3 ದ್ವಾರಗಳಿರುತ್ತೆ. ಎಂಟ್ರೆನ್ಸ್ ಒಂದು, ಹೊರಗಡೆ ಹೋಗೋದೊಂದು, ಪೂರ್ವ ಪಶ್ಚಿಮ ಆ ಥರ ಎಲ್ಲ. ಹೊರಗಡೆನೇ ಹೋಗ್ದಿರಂಗೆ ಒಂದೇ ದ್ವಾರದ ಮುಖಾಂತರ ಹೋಗ್ಬೇಕು ಅನಿವಾರ್ಯ. ಇಲ್ಲಿಂದ ಹಿಂದೆ ಹೋದ್ರೆ ಏನಾಗತ್ತೆ, ಸುತ್ತ ಕಂದಕ ಅಂತಂದ್ರೆ ನಿಸರ್ಗದತ್ತ ಕಂದಕ. ಇದು ಕಟ್ಟಿರುವ ಕೋಟೆ, ಆಗ್ಲೇ ಹೇಳಿದೆ, ಇದು ಕಟ್ಟಿರುವ ಕೋಟೆ, ಅದು ನಿಸರ್ಗ ಕೊಟ್ಟಿರುವ ಕೋಟೆ ಅಂತದ್ದು. ಅಲ್ಲಿ ನೀವು ಪ್ರಾಣಿಗಳಿಗೆಲ್ಲ ಆಹಾರಕ್ಕಾಗಿ, ಅದು ಗೋವರ್ಧನಗಿರಿ ಅಂತ ಹೇಳಿದ್ನಲ್ವ, ಅಲ್ಲಿ ಹುಲ್ಲುಗಾವಲದು. ಅಲ್ಲಿ ಪ್ರಾಣಿಗಳಿರ್ಬೋದು, ಎತ್ತುಗಳಿರಬಹುದು, ಕುದುರೆಗಳು ಮೇಯುವಂತಹ ಜಾಗ, ಆನೆಗಳಿರುವಂತಹ ಜಾಗ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಕೆರೆ ಅಲ್ಲೊಂದಿದೆ. ನೀರು ಬೇಕಾದಾಗ ಅವ್ರು ಕುಡಿದುಕೊಂಡು ಬರ್ಬೋದು. ಮತ್ತು ಬೇರೆ ಎಲ್ಲೂ ಹೋಗಾಗಿಲ್ಲ, ಇದೇ ದ್ವಾರದ ಮುಖಾಂತರ ಬರಬೇಕು ಅವು. ಒಂದು ವೇಳೆ ಶತ್ರು ಈ ಕಡೆಯಿಂದ ಹೋಗಿ ಆ ಕಡೆ ದಾಟಿದಾನೆ ಅಂತಂದ್ರೂ ಅವ್ನು ಬೇರೆ ಇಳಿಲಿಕ್ಕಾಗಲ್ಲ, ಇಲ್ಲ ಆ ಕಡೆ ಹಾರಬೇಕು ಪಾತಾಳಕ್ಕೆ. ಹೆಚ್ಚು ಕಡಿಮೆ ಕಿಲೋಮೀಟರ್ ಗಟ್ಟಲೆ ಆಳ ಇದೆ. ಹಾಗಾಗಿ ಎಲ್ಲೂ ಹೋಗುವ ಹಾಗಿಲ್ಲ, ಬಂದವನೆಲ್ಲ ಈ ಪಶ್ಚಿಮ ದ್ವಾರದಲ್ಲೇ ವಾಪಸ್ ಬರಬೇಕು. ನೆಕ್ಸ್ಟ್ ಯಾವ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ರ ಕೋಟೆ? ಮೇಡಮ್, ಈಗ ಕೋಟೆ ಕೆರೆ ಅಂತ ಇದೆ, ಅದನ್ನೊಂದನ್ನು ತೋರಿಸ್ತೇವೆ. ಆನಂತರ ಈ ಕೋಟೆ, ಈ ಗ್ರಾಮಕ್ಕೆ ಉರುಳುಗಲ್ಲು ಅಂತ ಯಾಕೆ ಹೆಸರು ಬಂತು ಅನ್ನುವಂಥದ್ದು ಒಂದು ಘಟನೆಯನ್ನು ಹೇಳ್ತೇನೆ ಅಲ್ಲಿ. ಬನ್ನಿ ಹೋಗೋಣ. ಖಂಡಿತ. ಚೆನ್ನಭೈರಾದೇವಿ ಮೊದಲನೇ ಯುದ್ಧದಲ್ಲಿ ಪೋರ್ಚುಗೀಸರ ವಿರುದ್ಧ ಜಯ ಸಾಧಿಸಿದ್ರು. ಅದಾದ ನಂತರ ಅವರ ಆಡಳಿತ ಆಗಿರ್ಬೋದು, ಅವ್ರ ಹೆಸರು ಇನ್ನೆಷ್ಟು ಮಟ್ಟಕ್ಕೆ ಹೆಸರಾಯ್ತು. ಯಾಕೆಂದ್ರೆ ಸುತ್ತೂರಲ್ಲಿ ರಾಜಮನೆತನಗಳಿದ್ದಾವೆ. ಪೋರ್ಚುಗೀಸರ ಸಮೇತ ಜಯಬೇರಿ ಸಾಧಿಸ್ತಾಳೆ ಅಂತ ಹೇಳಿದಾಗ ವಿದೇಶಗಳಲ್ಲೂ ಕೂಡ ಅವ್ರ ಹೆಸರು ರಾಜಿಸಬೇಕಲ್ಲ, ಆ ಸಂದರ್ಭ ಹೇಗಿತ್ತು? ಇಲ್ಲಿ ನೋಡ್ರಿ, 1559ರಲ್ಲಿ ಆಗಿರುವಂತಹ ಸೋಲು ಪೋರ್ಚುಗೀಸರಿಗೆ ಅರಗಿಸಿಕೊಳ್ಳಕ್ಕಾಗ್ತಾ ಇರಲಿಲ್ಲ. ಯಾಕಂತಂದ್ರೆ ಅವ್ರ ಸೋಲನ್ನು ಅನುಭವಿಸಲ್ಲ, ಅವರು ಯಾವತ್ತೂ ಗೆಲುವನ್ನೇ ಅವ್ರು ನೋಡುವಂಥವ್ರು. ಆ ಸೋಲನ್ನು ಹೇಗಾದರೂ ತೀರಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕಾಯ್ತಾ ಇದ್ದರು. ಮತ್ತು ಆ್ಯಸ್ ಯೂಶ್ವಲ್ ಏನಾಗುತ್ತೆ, ಒಬ್ಬ ಬ್ರಗಾಂಜ ಅಂತ ಒಬ್ಬ ಗವರ್ನರ್ ಜನರಲ್ ಇರ್ತಾನೆ, ಅವನನ್ನು ವಾಪಸ್ ಕರ್ಸ್ಕೊಳ್ಳುತ್ತೆ ಪೋರ್ಚುಗಲ್ ಸರ್ಕಾರ. ಅವನ ಬದಲಿನಲ್ಲಿ ಫ್ರಾನ್ಸಿನೊಂದಿಗೆ ಯುದ್ಧ ಮಾಡಿರ್ತಕ್ಕಂತಹ ಅನುಭವವನ್ನು ಹೊಂದಿರತಕ್ಕಂತಹ ಸಮರ್ಥ ಸೇನಾನಿ ಹಾಗೂ ದಂಡನಾಯಕನಾಗಿರ್ತಕ್ಕಂತಹ ಲೂಯಿಸ್ ಡೆ ಅಟಾಯ್ಡೆಯನ್ನು ಈ ಗೋವಾದ ಜನರಲನ್ನಾಗಿ ಪೋರ್ಚುಗಲ್ನ ಸೆಬಾಸ್ಟಿನ್ ನೇಮಕ ಮಾಡ್ತಾನೆ. ಅವನು ಹಾಗೆ ಬರುವಾಗ 100 ಹಡಗುಗಳು ಸಿಗ್ತವೆ, ಯಾರದ್ದು ಕೇಳ್ತಾನೆ, ಹೀಗೆ ರಾಣಿ ಚೆನ್ನಭೈರಾದೇವಿದು ಅಂತ ಹೇಳ್ತಾರೆ. ಆವಾಗ ಅವನು ನಾನು ಇದನ್ನು ವಶಪಡಿಸ್ಕೊಳ್ಬೇಕು ಅಂತ ಹೇಳ್ತಾನೆ. ಬರುವಾಗ ಇಲ್ಲಿ ಎಲ್ಲ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದವಾಗ ಗೋವಾದಲ್ಲಿರ್ತಕ್ಕಂತಹ ಸೈನಿಕರು, ಸೇನಾ ದಂಡನಾಯಕರುಗಳೆಲ್ಲ, ಇಲ್ಲ ಹಿಂದೆ 1559ರಲ್ಲಿ ನಮ್ಮ ಬೆರಿಟ್ಟೋ ಸೋತು ಹೋಗಿದ್ದಾನೆ, ರಾಣಿ ಅಸಾಮಾನ್ಯಳು, ಅವಳು ವಿರುದ್ಧ ನಾವು ಹೋರಾಡೋದು ಕಷ್ಟ ಅಂತಂದು. ಏನಾದರೂ ಆಗಿರಲಿ ಅಂತಂದು ಹೇಳಿ ರಾಣಿಗೆ ಒಂದು ಪತ್ರವನ್ನು ಬರೀತಾನೆ. ನನ್ನ ಈ ಎಲ್ಲ ಕಂಡೀಷನ್ಗಳಿಗೆ ನೀವು ಒಪ್ಪಬೇಕು. ಏನು ಕಂಡೀಷನು? ನಾವು ಅಲ್ಲಿ ವ್ಯವಹಾರ ಮಾಡೋದಕ್ಕೆ ನಮಗೆ ಮುಕ್ತ ಅವಕಾಶವನ್ನು ಕೊಡಬೇಕು. ನಿಮ್ಮಿಂದ ಖರೀದಿ ಮಾಡುವಂತಹ ವಸ್ತುಗಳಿಗೆ ಯಾವುದೇ ಸುಂಕವನ್ನು ವಿಧಿಸುವ ಹಾಗಿಲ್ಲ. ನಾವು ಚರ್ಚ್ಗಳನ್ನು ಕಟ್ಟೋದಕ್ಕೆ ನೀವು ಅವಕಾಶವನ್ನು ಕೊಡಬೇಕು. ಧರ್ಮ ಪ್ರಚಾರ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು. ಇಂತಹ ಹಲವಾರು ಕಂಡೀಷನನ್ನು ಹಾಕ್ತಾನೆ. ಹಾಕಿ ರಾಣಿಗೆ ಒಂದು ಪತ್ರ ಬರೀತಾನೆ. ಆವಾಗ ರಾಣಿ ಪತ್ರ ಬಂದ ತಕ್ಷಣ ರಾಣಿ ರಿಪ್ಲೈ ಏನೂ ಮಾಡೋದಿಲ್ಲ. ಇವರಿಗೆಲ್ಲ ನಾವು ರಿಪ್ಲೈ ಮಾಡಿ ನಾನು ಸಣ್ಣವಳಾಗೋ ಅವಶ್ಯಕತೆ ಇಲ್ಲ ಅಂತೇಳಿ ಸುಮ್ಮನಾಗ್ತಾಳೆ. ಅವನು ಅದೇ ಸಿಟ್ಟಿನಿಂದ ಏನು ಮಾಡ್ತಾನೆ ಅಂತಂದರೆ, ನವಂಬರ್ ಟೈಮಿಗೆ ಈ ಹೊನ್ನಾವರದ ಮೇಲೆ ದಾಳಿ ಮಾಡೋದಕ್ಕೆ ಹೆಚ್ಚು ಕಡಿಮೆ ಒಂದು 4000 ಸೈನಿಕರನ್ನು ಕರ್ಕೊಂಡು ಬರ್ತಾನೆ ಅವನು. ರಾಣಿಯನ್ನು ಸೋಲಿಸಲೇಬೇಕು ಅಂತ ಹೇಳಿ. ಅವನು ಎಲ್ಲೂ ಸೋಲಿಲ್ಲ ಯುರೋಪಿನ ಯುದ್ಧದಲ್ಲಿ. ನಾನು ಇಲ್ಲಿ ಗೆಲ್ತೀನಿ, ನಾನು ಬಂದು ಗೆದ್ದು ಸೆಬಾಸ್ಟಿಯನಿಗೆ ದೊಡ್ಡ ಉದಾಹರಣೆಯನ್ನು ಕೊಡ್ತೀನಿ, ನಾನು ಉಡುಗೊರೆಯನ್ನು ಕೊಡ್ತೇನೆ ಅಂತಂದು ಹೇಳಿ ಬರ್ತಾನವನು. ಹೀಗೆ ಬಂದವಾಗ ಪ್ರಾರಂಭದಲ್ಲಿ ಏನಾಗುತ್ತೆ, ರಾಣಿ 1500
1767ರಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾಳೆ. ಯಾರ ಜೊತೆಗೆ? ಬಿಜಾಪುರದ ಸುಲ್ತಾನರ ಜೊತೆಗೆ, ಬಹುಮನಿ ಸುಲ್ತಾನರ ಜೊತೆಗೆ, ಜಾಮೋರಿನ್ ದೊರೆಯರಿಗೆ. ಹೇಗೆ ಅಂತಂದರೆ ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ, ಯಾರು ಅನ್ನುವಂಥ ಸ್ಪಷ್ಟವಾಗಿ ಅದರಲ್ಲಿ ಮೆನ್ಷನ್ ಆಗಿದೆ, ಪೋರ್ಚುಗೀಸರು ದಾಳಿ ಮಾಡಿದ್ರೆ ನೀವು ಸಹಾಯಕ್ಕೆ ಬರಬೇಕು ಅಂಥೇಳಿ. ಪ್ರಾರಂಭದಲ್ಲಿ ಏನಾಗುತ್ತೆ, ಅವರು ದಾಳಿ ಮಾಡೋದಕ್ಕೆ ಬಂದವಾಗ ಒಂದು ಭಾಗದಲ್ಲಿ ಅವರನ್ನು ಸೋಲಿಸ್ತಾರೆ. ರಾಣಿ ನೇರವಾಗಿ ಹೋರಾಟ ಮಾಡಿ ಅವರನ್ನು ಸೋಲಿಸಿ ವಾಪಸ್ ಕಳಿಸ್ತಾಳೆ. ಆದರೆ ಅವರು ಆ ಸೋಲನ್ನು ಕೇವಲ ನೆಪ ಮಾತ್ರಕ್ಕೆ ಅನುಭವಿಸ್ತಾರೆ. ಹೌದು, ಇಲ್ಲೊಂದು ಕೆರೆ ಇದೆ. ರಾಣಿ ಸೋತಿದ್ದಾರೆ ಅಂತಂದು ತಿರುಗುವಷ್ಟರ ಒಳಗೆ ಮತ್ತೆ ದೊಡ್ಡ ಸೇನೆಯೊಂದಿಗೆ ಹೊನ್ನಾವರಕ್ಕೆ ಮುತ್ತಿಗೆಯನ್ನು ಹಾಕ್ತಾರೆ. ಸರ್, ಇಲ್ಲಿ ಬಾವಿಲು 2 ತರ ಸ್ಟ್ರಕ್ಚರ್ ನಾವು ನೋಡಬಹುದು. ಹೌದು, ನೀವು ಹೇಳ್ದಂಗೆ ಬಿಡಿಕೆ ಇದೆ, ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇದೆ. ಹೌದು 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 ಹೌದು. ಇಲ್ಲಿ ಏನಾಗತ್ತೆ ಅಂತಂದ್ರೆ ಮೇಲ್ಭಾಗ ಇದೆಯಲ್ವಾ, ಅದು ನೀರು ಸರಾಗವಾಗಿ ಇಂಗಿ ಹೋಗುತ್ತೆ. ಅದ್ರ ಜೊತೆಗೆ ಮೇಲ್ಭಾಗ ಅದು ಸಾಮಾನ್ಯ ಈ ಚಕ್ಕೆ ಕಲ್ಲುಗಳನ್ನು ಬಳಸಿ ಕಟ್ತಾರೆ. ಅದು ತುಂಬ ಇಲ್ಲ, ಸುತ್ತ 3 ದಿಕ್ಕಿನಲ್ಲಿರುತ್ತೆ, ಹಿಸಿಯಬಾರದು ಕುಸಿಯಬಾರದು ಅಂತ ಹೇಳಿ. ಕೆಳಗಡೆ ಇರ್ತಕ್ಕಂತಹ ಕಲ್ಲಿದೆಯಲ್ಲ, ಅದು ಅಂತರ್ಜಲ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಕಟ್ಟಿದ್ದಾರೆ ನೋಡ್ರಿ. ಅದರ ತಳಭಾಗದಿಂದ ಇದೆ ಅದು. ಇದನ್ನ ನಾವು ಹಾಗಾದ್ರೆ ಸುಮಾರು ಇನ್ನೊಂದು 10 ಅಡಿ ಆಳ ಸಿಗತ್ತೆ. ಆ ಆಳದಿಂದಲೂ ಆ ಜಂಬೇಟಿಗೆ ಕಲ್ಲನ್ನು ಕಟ್ಟಿ ಮೇಲೆತ್ಕೊಂಡು ಬಂದಿದ್ದಾರೆ. ಇದು ಈ ಕೋಟೆಯ ಒಳಭಾಗದಲ್ಲಿರ್ತಕ್ಕಂತಹ ಸೇನಾ ನಾಯಕರುಗಳು, ದಂಡನಾಯಕರುಗಳು ಅಥವಾ ಆ ಜೈಲಿಗೆ ಬೇಕಾಗಿರ್ತಕ್ಕಂತಹ ನೀರು ಎಲ್ಲ ಇದರಿಂದ ಬಳಸ್ತಾ ಇದ್ರು. ಜೈಲು ಈ ಭಾಗದಲ್ಲಿ ಎಲ್ಲಿತ್ತು ಅನ್ನುವಂಥದ್ದು ಈ ಕಾಡಿನಲ್ಲೂ ನಾವು ಸರ್ಚ್ ಮಾಡೋದು ಕಷ್ಟ. ಯಾಕಂದರೆ ಜೈಲು ಇತ್ತು ಅನ್ನುವಂಥದ್ದಕ್ಕೆ ಸ್ಪಷ್ಟ ದಾಖಲೆ ಆಧಾರ ಇದೆ, ಆದರೆ ಎಲ್ಲಿತ್ತು ಅನ್ನುವಂಥದ್ದು ಸರ್ಚ್ ಮಾಡೋದು ಕಷ್ಟ. ಹೀಗೆ ಅಟಾಯ್ಡೆ ಬಂದವನು ಸುಮ್ಮನೆ ಒಂದು ಜಲಕ್ಕನ್ನು ತೋರಿಸ್ತಾನೆ. ಇವರು ಸೋತಿದ್ದಾರೆ ಅಂತ ಅಂದ್ಕೊಳ್ತಾರೆ. ರಾಣಿನೂ ಅಷ್ಟೇ ಚಾಣಾಕ್ಷ, ತಾನು ಯಾವತ್ತೂ ಸೋಲೋದಿಲ್ಲ ಅನ್ನುವಂಥದ್ದು ರಾಣಿಗೂ ಗೊತ್ತು. ಅವರನ್ನು ಕರೆದು ಹೊಡಿಬೇಕು ಅನ್ನುವಂಥ ಮನೋಭಾವನೆ ರಾಣಿಯದ್ದು. ಪುನಃ ಏನು ಮಾಡ್ತಾನೆ ಅವನು ಅಟಾಯ್ಡೆ ಅಂತಂದರೆ, ದೊಡ್ಡ ಸೇನೆಯೊಂದಿಗೆ ಹೊನ್ನಾವರವನ್ನು ಮುತ್ತುತ್ತಾನೆ. ಹೊನ್ನಾವರವನ್ನು ಮುತ್ತಿದಾಗ, ಈಗ 9ನೇ ತರಗತಿಯಲ್ಲಿ ಪಾಠ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಹೊನ್ನಾವರವನ್ನು ಮುತ್ತುತ್ತಾನೆ. ಹೊನ್ನಾವರವನ್ನು ಮುತ್ತಿದಾಗ ಅಲ್ಲಿರ್ತಕ್ಕಂಥ ಎಲ್ಲ ಸೇನಾ ದಂಡನಾಯಕರುಗಳು, ಸೇನಾಧಿಪತಿಗಳು, ಸೈನಿಕರು ಅಥವಾ ದೊಡ್ಡ ವ್ಯಾಪಾರಸ್ಥರು ಎಲ್ಲರನ್ನ ನಿರ್ಜನ ಮಾಡಿಬಿಡ್ತಾಳೆ ರಾಣಿ. ಯಾವುದೇ ಕಾರಣಕ್ಕೂ ಅವನ ಎದುರಿಗೆ ಸಿಗಬೇಡ್ರಿ ನೀವು ಅಂತೇಳಿ. ಯಾಕಂದರೆ ಅವನನ್ನು ಎಲ್ಲಿ ನಾವು ಶತ್ರುವನ್ನು ಹೊಡಿಲಿಕ್ಕೆ ಸಾಧ್ಯ ಅಲ್ಲಿಗೆ ಕರೆಸ್ಬೇಕು, ಅವನನ್ನು ಆಮೇಲೆ ಹೊಡಿಬೇಕು. ಹೀಗೆ ಅವನೇನು ಮಾಡ್ತಾನೆ ಅಂತಂದರೆ ಇವ್ರನ್ನೆಲ್ಲ ನಿರ್ಜನ ಪ್ರದೇಶ ಮಾಡ್ತಾನೆ. ಅವನು ಬಂದು ಜಿಗಿದಾಡ್ತಾನೆ, ಕುಣಿದಾಡ್ತಾನೆ ಕೋಟೆಯಲ್ಲಿ ಬಂದ್ಕೊಂಡು, ನನ್ನನ್ನೇನು ಮಾಡೋದಕ್ಕಾಗೋದಿಲ್ಲ, ಈ ರಾಣಿ ಕೇವಲ ನೆಪ ಮಾತ್ರ, ಇವೆಲ್ಲ ಇಲ್ಲಿವರೆಗೆ ನಮಗೆ ಗೋವಾದೆಲ್ಲ ಸೈನಿಕರು ಹೇಳಿರ್ತಕ್ಕಂಥದ್ದು ಸಂಪೂರ್ಣ ಸುಳ್ಳು ಅಂತಂದು ಹೇಳಿ ಕುಣಿದು ಜಿಗಿದಾಡಿ ಹೋಗ್ತಾನೆ. ಆದರೆ ಅವನಿಗೆ ಒಂದು ಇದರತ್ತೆ, ನಾನು ರಾಣಿಯನ್ನು ಭೇಟಿಯಾಗಿ ಅವಳನ್ನು ಸೋಲಿಸ್ಬೇಕು. ರಾಣಿ ಹೆದರು ಹೋಗಿದ್ದಾಳೆ, ಆದರೆ ಅವಳನ್ನು ಸಿಗಬೇಕು ನನಗೆ ಅಂತಂದು ಹೇಳಿ ಯೋಜನೆ ಹಾಕ್ಕೊಂಡು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಅಲ್ಲಿರ್ತಕ್ಕಂತಹ ಲೂಯಿಸ್ ಡೆ ಅಟಾಯ್ಡೆ ಗವರ್ನರ್ ಜನರಲ್, ಡಿಸಿಲ್ವಾ ಸೇನಾಧಿಕಾರಿ, ಇನ್ನೊಬ್ಬ ಸೇನಾಧಿಕಾರಿ ಮೆಂಜಿಸ್ ಅಂತ ಬರ್ತಾನೆ. ಇವರು ಮೂವರು ಸೇರಿ ಅಲ್ಲೊಂದು ಪ್ಲ್ಯಾನ್ ಮಾಡ್ತಾರೆ. ನಾವು ರಾಣಿ ಎಲ್ಲಿರ್ತಾಳೆ ಅಂತಂದರೆ ಬಹುತೇಕವಾಗಿ ಗೇರುಸೊಪ್ಪೆಯಲ್ಲಿರ್ತಾಳೆ. ನಾವು ಅಲ್ಲಿಗೆ ಹೋಗೋದ್ರೊಳಗಡೆ ಅವರು ಹೆಚ್ಚಿನ ಭಾಗ ಹೋದರೆ ಮೇಲೆ ಕಾನೂರು ಕೋಟೆಗೆ ಹೋಗಬಹುದು. ನಾವು ಗುರಿಯನ್ನು ಕಾನೂರು ಕೋಟೆಯನ್ನೇ ಇಟ್ಕೊಳ್ಳೋಣ. ಕಾನೂರು ಕೋಟೆಗೆ ನಾನು ಗೇರುಸೊಪ್ಪದ ಭಾಗದಿಂದ ನಾನು ಮತ್ತು ಡಿಸಿಲ್ವಾ ಬರ್ತೇವೆ ಅಂತ ಅಟಾಯ್ಡೆ ಹೇಳ್ತಾನೆ. ಮೆಂಜಿಸನ್ನು ಹಾಡುವಳ್ಳಿಯ ಮುಖಾಂತರ ನಾಗುವಳ್ಳಿಯ ಮೇಲೆ ಅಲ್ಲಿ ಒಂದು ಹುಂಡನ ಬರೆ ಮತ್ತು ಸಳ್ಳೆಳ್ಳೆ ಘಾಟಿ ಅಂತ ಇದೆ, ಆ ಘಾಟಿ ಮುಖಾಂತರ ಕಾನೂರು ಕೋಟೆಯನ್ನು ಪೂರ್ವ ಭಾಗದಿಂದ ನೀನು ಹತ್ತು ಅಂತ ಹೇಳಿ ಅವನನ್ನು ಕಳಿಸ್ಕೊಡ್ತಾನೆ. ಇಬ್ಬರು ಪ್ರಮುಖವಾಗಿ ಬರ್ತಾರೆ, ಒಬ್ಬ ಮೆಂಜಿಸು, ಇನ್ನೊಬ್ಬ ಲೂಯಿಸ್ ಡೆ ಅಟಾಯ್ಡೆ ಮತ್ತು ಡಿಸಿಲ್ವಾ ಅಟಾಯ್ಡೆ ಒಟ್ಟಿಗೆ ಇರ್ತಾರೆ. ಡಿಸಿಲ್ವಾ ಅಟಾಯ್ಡೆ ಅದರ ಪ್ರಕಾರವಾಗಿ ಏನು ಮಾಡ್ತಾರೆ, ಸೈನಿಕರನ್ನು ಕರೆದುಕೊಂಡು ಬಂದು ಗೇರುಸೊಪ್ಪಕ್ಕೆ ಬರ್ತಾರೆ. ಗೇರುಸೊಪ್ಪ ನಿರ್ಜನ ಪ್ರದೇಶ ಆಗಿರುತ್ತೆ. ರಾಣಿಗೆ ಗೊತ್ತಿರುತ್ತೆ, ಇಲ್ಲಿ ನಾನು ಅಟಾಯ್ಡೆಯನ್ನು ಎದುರಿಸೋದಕ್ಕಾಗೋದಿಲ್ಲ, ಸುಮ್ಮನೆ ಸಾವು ನೋವುಗಳಾಗತ್ತೆ, ಅದಾಗೋದು ಬೇಡ ಅಂತಂದು ಹೇಳಿ ನೇರವಾಗಿ ಕಾನೂರಿಗೆ ಬರ್ತಾಳೆ. ಕಾನೂರಿಗೆ ಬಂದು ಪತ್ರವನ್ನು ಬರೀತಾಳೆ, ನೀನು ತಾಕತ್ತಿದ್ರೆ ಕಾನೂರು ಕೋಟೆಯನ್ನು ಏರು, ಅಲ್ಲಿ ನನ್ನನ್ನು ತುಡುಕು ಅಂತ ಹೇಳಿ. ಆವಾಗ ಅವಳು
ಬರೆದಿರ್ತಕ್ಕಂತಹ ಪತ್ರ ಲೂಯಿಸ್ ಅಟಾಯ್ಡೆಯನ್ನು ಒಂದು ರೀತಿ ಕುಣಿಯುವ ಹಾಗೆ ಮಾಡುತ್ತೆ. ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವನ ಶಕ್ತಿ ಮತ್ತು ಬಲದ ಪ್ರಶ್ನೆ ಬಂದುಬಿಡತ್ತೆ ಅಲ್ಲಿ. ನಾನು ಅಂತಂದು ಹೇಳಿ ಪುನರ್ ಪತ್ರವನ್ನು ಬರೀತಾನೆ, ಎಲ್ಲ ಸೈನಿಕರನ್ನು ಸೇರಿಸ್ಕೊಳ್ತಾನೆ. ಗೇರುಸೊಪ್ಪ ಖಾಲಿಯಾಗಿರುತ್ತೆ. ಅಲ್ಲಿಂದ ಕುಂಟೋಡಿ, ಕಂಡೋಡಿ, ಬ್ಯಾಗೋಡಿ ಮುಖಾಂತರ ಜಿನಬೈಲು ಅನ್ನುವಂಥ ಪ್ರದೇಶಕ್ಕೆ ತಲುಪುತ್ತಾರೆ. ಆ ಜಿನಬೈಲಿಗೆ ಪ್ರದೇಶಕ್ಕೆ ಬಂದಾವಾಗ ಇವತ್ತು ನಾನು ಕಾನೂರು ಕೋಟೆಗೆ ಹೋಗಬೇಕು, ಹೇಗೆ ಹೋಗಬೇಕು ಅಂತಂದು ಹೇಳಿ ರಾತ್ರಿ ಕೂತ್ಕೊಂಡೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಇಲ್ಲ, ಒಂದು ದಾರಿ ಇದೆ. ಅಲ್ಲಿರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥವರು ಸಹ ಕೆಲವೊಂದು ಜನರು ಸೇರಿಸ್ಕೊಂಡಿರ್ತಾನೆ ಅವನು. ಆ ದಾರಿ ಇದೆ, ಆ ದಾರಿ ಮುಖಾಂತರ ಕಾನೂರು ಕೋಟೆಗೆ ಹೋದರೆ ಆ ಬಲಿಷ್ಠ ಕೋಟೆ ಇದೆ, ಅಲ್ಲಿ ರಾಣಿ ಇರ್ತಾಳೆ. ಅಲ್ಲಿ ನಾವು ರಾಣಿಯನ್ನು ಎದುರಿಸಿದ್ರೆ ಅದೊಂದು ಕೋಟೆಯನ್ನು ವಶಪಡಿಸ್ಕೊಂಡರೆ ಇಡೀ ಗೇರುಸೊಪ್ಪ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ಹಾಗೆ ಅಂತಂದು ಹೇಳಿ ಅವರೆಲ್ಲರೂ ಹೇಳ್ತಾರೆ. ಅದಕ್ಕೆ ಇವನು ಖುಷಿ ಆಗುತ್ತೆ. ರಾತ್ರಿ ಎಲ್ಲ ಕುಡಿದು ತಿಂದು ಮಜಾ ಮಾಡ್ತಾನೆ. ಆ ಜಿನಬೈಲಿನಿಂದ ಬೆಳಗ್ಗೆ ಹೊತ್ತಲೇ ಹೊರಡ್ತಾರೆ. ಹೊರಟು ಬಂದ ಆವಾಗ ಇಲ್ಲಿ ಬರಬೇಕಾದ್ರೆ ಅಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅವನಿಗೆ. ಯಾಕಂದ್ರೆ ಅದು ಓಣಿ ಭಾಗದ ರಸ್ತೆ ಅದು. ಆ ಓಣಿಯಲ್ಲಿ ಮೇಲೆ ಹತ್ತಬೇಕು ಅಂತ ಆದರೆ ಒಂದೇ ರೀತಿ ಹತ್ತಬೇಕು. ಹೀಗೆ ಆ ಕಡೆನೂ ಒಂದು ಕಡೆ ಗುಡ್ಡ, ಇನ್ನೊಂದು ಕಡೆ ಡೌನ್ ಪ್ರದೇಶ. ಅಲ್ಲಿ ಹತ್ತಬೇಕು ಅಂತ ಆದರೆ ನಮಗೂ ಸಾಮರ್ಥ್ಯ ಬೇಕು. ಅದಾಗಲೇ ಡಿಸೆಂಬರ್ ಟೈಮು, ಆಗಲೇ ಅಷ್ಟೇ ನೀರು ಎಲ್ಲ ಹರಿತಾ ಇರತಕ್ಕಂತಹ ಸಂದರ್ಭ, ಜಾರುವ ಸಮಯ. ಲೀಚ್ಗಳು ಅಂದರೆ ಉಂಬಳಗಳಿರ್ತವೆ, ಚೇಳುಗಳಿದ್ದಾವೆ, ಆನಂತರ ಜರಿಗಳಿರ್ತವೆ, ಆನಂತರ ಕಂಜರ ಅಥವಾ ನಾವೇನಂತೀವಿ ಕಡ್ಜೀರ್ ಅಂತೇಳಿ, ಅವು ಕಣಜ, ಅವುಗಳಿರ್ತವೆ, ಆನಂತರ ಹೆಜ್ಜೇನುಗಳಿದ್ದಾವೆ, ಇವೆಲ್ಲ ಇರ್ತವೆ. ಈ ಸೈನಿಕರೆಲ್ಲ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅಂತಂದರೆ, ಅಟಾಯ್ಡೆಯನ್ನು ಹತ್ತೋದ್ರೊಳಗೆ ಸೋಲಿಸಬೇಕು, ಹಾಗೆ ನೀವು ವ್ಯವಸ್ಥೆಯನ್ನು ಮಾಡಬೇಕು ಅಂತಂದು ಹೇಳಿ ರಾಣಿ ಐಡಿಯಾವನ್ನು ಕೊಡ್ತಾಳೆ. ಏನು ಐಡಿಯಾ ಕೊಡ್ತಾಳೆ ಹೇಳ್ತೀನಿ ಬನ್ನಿ. ಕೆಳಗಡೆ ಇದು ಜಂಬಿಟ್ಟಿಗೆ ಅರೆ ಅಂತ ಹೇಳಿ ಕರಿತೇವೆ. ಇದು ಈ ಕಲ್ಲುಗಳನ್ನು ಕೋಟೆಗೆ ಬಳಸ್ಕೊಂಡು ಇಲ್ಲಿ ಬಾವಿ ಆಗತ್ತೆ. ಆ ಬಾವಿ ನೀರನ್ನು ಬಳಸ್ತಾರೆ. ಹೌದು. ಹೌದೌದು. ಈ ಬಂಡೆ, ಆ ಕಲ್ಲಿದೆಯಲ್ಲ, ಅದನ್ನು ಕೋಟೆ ಕಟ್ಟಡಕ್ಕೆ ಬಳಸ್ಕೊಳ್ತಾರೆ. ಕೆಳಗಡೆ ಅಲ್ಲ ನೀರಿನ ಸೆಲೆ ಅಂತ ಹೇಳಿ ಕರಿತೇವೆ. ಆ ರೀತಿ ಇದು ಬಂದರೆ ಅಲ್ಲೆಲ್ಲ ನೀರು ಜಿನುಗತ್ತೆ, ಆ ನೀರು ಸ್ಟೋರ್ ಆಗತ್ತೆ. ಹೌದು. ಇಲ್ಲಿ ನೋಡ್ರಿ, ಇದು ಬಾವಿ ಅನ್ನುವಂಥದ್ದಕ್ಕೆ, ಇದು ಬಾವಿಗೆ ಅಥವಾ ಇದಕ್ಕೆ ಹಾಸುಕಲ್ಲು ಹಾಕಿರ್ತಾರೆ ನೀರನ್ನು ಎತ್ಕೊಳ್ಳೋದಕ್ಕೆ, ಸೇದೋದಕ್ಕೆ. ಇದು ನಮ್ಮಲ್ಲೆಲ್ಲ ಬಾವಿಗೆ ಹಲಗೆ ಹಾಕೋದು ಅಂತ ಹೇಳಿ ಕರಿತೇವೆ. ಸಣ್ಣ ಬಾವಿ, ಅಲ್ಲಿ ನಿಂತ್ಕೊಂಡು ಸೇದಬೇಕು ಅಂದ್ರೆ ಹಲಗೆ ಮೇಲೆ ನಿಂತ್ಕೊಂಡು ಸೇದಬೇಕು, ಆ ರೀತಿ ಅದು. ಹೌದು. ಈಗ ಕೋಟೆ ಈ ಭಾಗದಲ್ಲಿ ಮಾತ್ರ 2 ಸ್ಟೆಪ್ ನಿಮ್ಗೆ ಸಿಗತ್ತೆ, ಆ ಭಾಗದಲ್ಲಿ ಏಕಾಏಕಿ ಕಾಣಿಸುತ್ತೆ. ನೀವು ಇಲ್ಲಿ ನೋಡಬಹುದು, ಅಲ್ಲಿ ಕಿಂಡಿಗಳಿದಾವಲ್ವಾ, ಅಲ್ಲಿ ಗುಂಡನ್ನು ಉಡಾಯಿಸೋದಕ್ಕೆ ಅಥವಾ ಪಿರಂಗಿಗಳನ್ನು ಉಡಾಯಿಸೋದಕ್ಕೆ ಮಾಡಿಕೊಂಡಿರ್ತಕ್ಕಂತಹ ಕಿಂಡಿಗಳು. ಹೌದು. ಅದರ ಕೆಳಭಾಗದಲ್ಲಿ ಸಾರೋಟಿಗೆ ಜಾಗ ಇತ್ತು. ಈ ಕೋಟೆಯ ಕೆಳಭಾಗ, ಆ ಭಾಗದಿಂದ ಒಂದು ಲೈನಲ್ಲಿ ಆರಾಮ್ಸೆ ಬರ್ಬೋದು, ಹಾಗೆ ಇರುವಂತಹ ಒಂದು ಸಾರೋಟಿನ ಜಾಗ ಆಗಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಕೆರೆಯ ಮೇಲ್ಭಾಗದಲ್ಲಿ ಕಟ್ಟೆ, ಕೆರೆಯ ಸುತ್ತ ಕಲ್ಲಿನ ಕಟ್ಟಡ ನೋಡ್ರಿ. ಜಂಬಿಟ್ಟಿಗೆ ಕಲ್ಲನ್ನು ಕಟ್ಟಿ ಸಂಪೂರ್ಣ ಕೆರೆಯನ್ನು ಸುತ್ತುವರಿಸಿದ್ದಾರೆ. ಹೌದು, ತುಂಬ ದೊಡ್ಡ ಕೆರೆ. ರಾಣಿ ಕೊಳ ಅಥವಾ ಕೋಟೆ ಕೆರೆ ಅಂತ ಹೇಳಿ ಕರೀತಾರೆ. ಕೋಟೆಯ ಮಧ್ಯಭಾಗದಲ್ಲಿ ಇದೆ ಇದು. ಇಲ್ಲಿ ಯಾವಾಗಲೂ ನೀರಿರುತ್ತೆ ನೋಡ್ರಿ, ಈವಾಗಲೂ ಸಹ ಇದೆ ನೀರು. ಈಗೆಲ್ಲ ಏನಾಗಿದೆ ಅಂತಂದರೆ, ಮೇಲ್ಭಾಗದ ಮಣ್ಣೆಲ್ಲ ತೊಳೆದು ಬಂದು ಕೂರುತ್ತೆ, ಮರ ಮತ್ತು ಈ ಎಲೆಗಳೆಲ್ಲ ಬಂದು ಕೂತು ಕನಿಷ್ಠ ಒಂದು 10 ರಿಂದ 15 ಅಡಿ ಆಳ ಹೂಳು ತುಂಬಿದೆ. ಹಾಗಾಗಿ ಸದಾ ಕಾಲ ನೀರು ಇರ್ತಾ ಇತ್ತು. ಜೊತೆಗೆ ಇಲ್ಲೇನು ಒಳಭಾಗದಲ್ಲಿ ಹೇಳಿದ್ನಲ್ವ, ತರಬೇತಿ ಕೇಂದ್ರ ಇರಬಹುದು, ಜೈಲಿರಬಹುದು, ಅಥವಾ ಆಳು ಕಾಳುಗಳಿರಬಹುದು, ಅವರಿಗೆಲ್ಲ ಈ ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಇದನ್ನು ರಾಣಿ ಕೆರೆ ಅಥವಾ ರಾಣಿ ಕೊಳ ಅಥವಾ ಕೋಟೆ ಕೆರೆ ಅಂತ ಹೇಳಿ ಕರೀತಾರೆ. ನಾನು ಅನ್ಕೊಂಡೆ ರಾಣಿಯರು ಏನಾದ್ರು ಸ್ನಾನ ಮಾಡೋದಕ್ಕೆ ವಿಶೇಷವಾಗಿ, ಅದಕ್ಕೆ ವಿಶೇಷ ಸ್ನಾನಕ್ಕೆ ಇನ್ನೊಂದು ಕೆರೆ ಇದೆ. ಇದರಲ್ಲೂ ಮಾಡ್ತಿದ್ರು, ಇದ್ರಲ್ಲಿ ಮಾಡಲ್ಲ ಅಂತಂದಲ್ಲ. ಇನ್ನೊಂದು ಕೆಳಭಾಗದಲ್ಲಿ ರಾಣಿ ಸ್ನಾನದ ಕೆರೆ ಅಂತಾನೆ ಇದೆ, ಅದನ್ನ ನೋಡಬಹುದು. ಅದು ಈಗೆಲ್ಲ ಕಟ್ಟಡಗಳನ್ನ ಒಡೆದು ಹಾಳು ಮಾಡಿ ಏನೋ ಮಾಡಿದ್ದಾರೆ, ನೋಡಬಹುದು. ಇಲ್ಲಿಂದ ಯಾವಾಗಲೂ ಸಮೃದ್ಧವಾಗಿ ನೀರಿದೆ, ಈವಾಗಲೂ ಸಾಕ್ಷಿ. ಬೇಸಿಗೆ ಎಲ್ಲದರಲ್ಲೂ ಬತ್ತೋಗಿದೆ ನೋಡಿ. ಹೌದು. ಇದ್ರಲ್ಲಿ ಮಾತ್ರ ಇದೆ, ಯಾವಾಗಲೂ ಇರುತ್ತೆ. ನೀವು ಯಾವ ಸಂದರ್ಭದಲ್ಲಾದ್ರೂ ಬನ್ನಿ, ಇಲ್ಲಿ ನೀರಿರುತ್ತೆ. ಇದ್ರ ಸುತ್ತ ಕಟ್ಟಡಗಳು ಜಂಬಿಟ್ಟಿಗೆ ನೋಡಿ. ಕೆರೆಯ ಸುತ್ತ ಕಟ್ಟೆ ಇದೆಯಲ್ವಾ, ಜಂಬಿಟ್ಟಿಗೆ ಇದೆ.
ಕೆಲವು ಕಡೆ ಎತ್ತರದಲ್ಲಿ ಮೇಲ್ಭಾಗದಲ್ಲಿ ಕಟ್ಟಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಅದು ಹಿಸಿಯಬಾರ್ದು. ನೋಡಿ ಇಲ್ಲೊಂದು ಸ್ಟೆಪ್ ಇದೆ, ಅಲ್ಲೊಂದು ಸ್ಟೆಪ್ ಇದೆ, ಅಲ್ಲೊಂದು ಸ್ಟೆಪ್ ಇದೆ, 3 ಸ್ಟೆಪ್ ಇದೆ. ಇವಾಗ ದೇವಸ್ಥಾನಗಳಲ್ಲಿ ಅಥವಾ ಏನಾದ್ರು ಕಲ್ಯಾಣಿಗಳನ್ನ ಮಾಡ್ಬೇಕು ಅಂದ್ರೆ ಇದೇ ಮಾದರಿಯನ್ನ ಅನುಸರಿಸ್ತಾ ಇದ್ರು. ಹೌದು ಹೌದು ಹೌದು. ಇವಾಗ್ಲೂ ಹೊಸದಾಗಿ ಏನಾದ್ರು ಒಂದು ಕೆರೆಕಟ್ಟೆಗಳನ್ನ ನಿರ್ಮಾಣ ಮಾಡ್ಬೇಕಂದ್ರೆ ಇದೇ ಮಾದರಿಯಲ್ಲಿ ಮಾಡ್ತಾ ಇದ್ರು. ಒಂದು ಮೂಲ ನೆಲೆ ಯಾವ್ದಾಗಿತ್ತು ಅಂತ ಹೇಳಿದ್ರೆ ಈ ರೀತಿಯಾದಂತ ನಮ್ಮ ರಾಜರಾಣಿಯರ ಆಳ್ವಿಕೆ ಕಾಲದಲ್ಲಿ ಮಾಡಿದಂತ ಕಟ್ಟಡಗಳು, ಕೆರೆಯ ಕಟ್ಟಡಗಳು. ಹೌದು. ಇಲ್ಲಿ ಇಳಿಯೋದಿಕ್ಕೆ ಮೆಟ್ಟಿಲುಗಳು. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿ ನೇರವಾಗಿ ಇಳಿದು ಹೋಗ್ಬೋದಿತ್ತು. ಆದರೆ ಏನಾಗಿದೆ ಅಂತಂದರೆ ಈಗ ಕಾಲಾಂತರದಲ್ಲಿ ಆ ಮೆಟ್ಟಿಲುಗಳು ಕೆಲವೊಂದು ಹಿಸಿದೋಗಿ ಅಲ್ಲಿ ಹೋಗಿ ಬಿದ್ದೋಗಿದ್ದಾವೆ, ಕೆಲವೊಂದು ಒಡೆದು ಹೋಗಿದ್ದಾವೆ, ಕೆಲವೊಂದು ಹಾಳಾಗಿದ್ದಾವೆ. ಹಾಗಾಗಿ ಅವುಗಳನ್ನು ಹೌದು ನೋಡ್ರಿ, ತುಂಬಾ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿ. ಹೌದು, ತುಂಬ ವ್ಯವಸ್ಥಿತ. ಯಾಕಂತಂದ್ರೆ ಇದು ಸೈನಿಕ ಕೋಟೆ ಅಲ್ವಾ, ಇಡೀ ಶಕ್ತಿ ಕೇಂದ್ರವೇ ಇಲ್ಲಿ ಇರ್ತಿತ್ತು. ಹಾಗಾಗಿ ನೀರಿನ ವ್ಯವಸ್ಥೆ ಇರಬಹುದು, ತರಬೇತಿ ವ್ಯವಸ್ಥೆ ಇರಬಹುದು, ಕಾವಲಿನ ವ್ಯವಸ್ಥೆ ಇರಬಹುದು, ಬೇರೆ ಎಲ್ಲ ಕೋಟೆಗಳಿಗಿಂತ ಇಲ್ಲಿ ವಿಶೇಷವಾಗಿರ್ತಿತ್ತು. ಏನಾಯ್ತು ಸರ್ ಆಮೇಲೆ ಇತಿಹಾಸಕ್ಕೆ ಬರೋಣ. ಈಗ ಏನಾಯ್ತು, ಅವಾಗ ರಾಣಿ ಒಂದು ಐಡಿಯಾವನ್ನು ಹೇಳ್ತಾಳೆ. ಅಲ್ಲಿ ಬರ್ತಾ ಇರತಕ್ಕಂತಹ ಎಲ್ಲ ಸೈನಿಕರನ್ನು ಆ ಓಣಿಯಲ್ಲಿ ಬರುವ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಬೇಕು. ಬರೋಕ್ಕೂ ಪೂರ್ವದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಜೇನುಗಳಿಗೆ ಕಲ್ಲು ಹೊಡಿಬೇಕು. ಜೇನಿಗೆ ಕಲ್ಲು ಹೊಡಿಬೇಕು. ಆಮೇಲೆ ಈ ಚಿರತೆಗಳು, ಹುಲಿಗಳು ಅಥವಾ ಕರಡಿಗಳಿದ್ರೆ ಬಾಣಗಳನ್ನು ಬಿಡಬೇಕು. ಅವಕ್ಕೆ ಅವನ್ನ ಸಾಯಿಸಬಾರ್ದು, ನೋವಾಗಬೇಕು. ಆ ಬಾಣ ಬಿಟ್ಟಾವಾಗ ನಮ್ಮ ಎದುರಿಗೆ ಅದು ನಮ್ಮನ್ನು ನೋಡಬೇಕು, ಮನುಷ್ಯರು ಬಾಣ ಬಿಟ್ಟಿದ್ದಾರೆ ಅಂತಂದು ಹೇಳಿ. ಹೀಗೆ ಅವುಗಳನ್ನೆಲ್ಲ ಒಂದು ರೀತಿ ಉದ್ರೇಕಗೊಳಿಸ್ತಕ್ಕಂಥದ್ದು, ಸಿಟ್ಟಿಗೆ ತರಿಸ್ತಕ್ಕಂಥದ್ದು. ಹೀಗೆ ಮಾಡಿ ನೀವು ಬಿಟ್ಟು ಬಂದುಬಿಡ್ರಿ. ಜೊತೆಗೆ ನಮ್ಮಲ್ಲಿ ಈ ಕಾಡು ಕಂಚಿ ಮುಳ್ಳು ಅಂತ ಸಿಗುತ್ತೆ, ಕೊಕ್ಕೆ ಆಕೃತಿ ಮುಳ್ಳು, ಗಟ್ಟಿ ಮುಳ್ಳದು. ಅದು ಹಿಂಗೆ ಸಿಕ್ತು ಅಂತಂದರೆ ನಮ್ಮನ್ನು ಹೀಗೆ ಹ್ಯಾಂಗಿಂಗ್ ಮಾಡಿಬಿಡತ್ತದು, ಅಷ್ಟು ಗಟ್ಟಿ ಇರತ್ತದು. ಅಂತಹ ಮುಳ್ಳುಗಳೆಲ್ಲ ದಾರಿಯ ಉದ್ದಕ್ಕೂ ಅದು ಗೊತ್ತಾಗಬಾರ್ದು. ಅದು ಬಾಗಿಸಿ ಬಾಗಿಸಿ ಇಡ್ರಿ, ಅಥವಾ ಒಂದು ವೇಳೆ ಇಲ್ಲ ಅಂತಂದ್ರೆ ತಾಡೋ ಕಟ್ಟಿಡ್ರಿ ಅಂತಂದು ಹೇಳಿ ಎಲ್ಲ ಸೈನಿಕರಿಗೆ ಆದೇಶವನ್ನು ಕೊಡ್ತಾಳೆ. ರಾತ್ರೋರಾತ್ರಿ ಈ ಎಲ್ಲ ಕೆಲಸಗಳಾಗ್ತವೆ. ಇನ್ನು ಬೆಳಗ್ಗೆ ಆದ ತಕ್ಷಣ ಯುದ್ಧಕ್ಕೆ ಅವನು ಬಂದುಬಿಡ್ತಾನೆ, ಏನು ಮಾಡ್ಲಿಕ್ಕಾಗೋದಿಲ್ಲ. ನಾವು ಮೊದಲೇ ತಯಾರಿ ಮಾಡ್ಕೊಳ್ಬೇಕು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು, ಈಗೆಲ್ಲ ನಾವು ಓಡಾಡ್ದ್ವಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಅಲ್ಲೊಂದು ಪ್ಲೇಸ್ ಇದೆ, ನಾನು ತೋರಿಸ್ತೇನೆ. ಆ ಪ್ಲೇಸಲ್ಲಿ ತೊಗೊಂಡೋಗಿ ಸ್ಟಾಕ್ ಇಟ್ಕೊಳ್ತಾರೆ. ಕೋಟೆಯ ತುದಿಯಲ್ಲಿ ಆ ಪ್ಲೇಸಲ್ಲಿ ತೊಗೊಂಡೋಗಿ ಸ್ಟಾಕ್ ಇಡ್ತಾರೆ. ಆ ರಾಣಿಯ ಆದೇಶದಂತೆ ಇವೆಲ್ಲ ಕೆಲಸಕಾರರು ಬರ್ತಾರೆ. ಈಗ ನಾನು ಮೊನ್ನೆ ಹೇಳಿದೆ, ಕಾರಣಿ ಕೋಟೆಯಲ್ಲಿ ತಿಮ್ಮಣ್ಣ ನಾಯಕ ಹೋದ ಅಂತೇಳಿ. ಆತನೂ ಸಹ ಇದರಲ್ಲಿ ಭಾಗಿಯಾಗಿದ್ದ. ತಿಮ್ಮಣ್ಣ ನಾಯಕ, ಪಾರೀಶ್ವ ನಾಯಕ ಅವರೆಲ್ಲ ಅಣ್ಣ, ತಂದೆ ಮತ್ತು ಮಕ್ಕಳು ಅವರೆಲ್ಲ, ಅವರು ಇಬ್ಬರು ಬರ್ತಾರೆ ಅವರು. ಹಾಗೆಯೇ ಆ ಕೋಟೆ ನಾಯಕರುಗಳೆಲ್ಲ ಸೇರಿ ಅಲ್ಲಿ ಕಲ್ಲನ್ನು ಸಂಗ್ರಹ ಮಾಡಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಇವನು ಮೇಲೆ ಹತ್ತಲಿಕ್ಕೆ ಶುರು ಮಾಡ್ತಾನೆ. ಮೇಲೆ ಹತ್ತುತ್ತಾ ಬರಬೇಕಾದ್ರೆ ಒಂದೊಂದೇ ಇನ್ಸಿಡೆಂಟ್ಗಳು ಶುರುವಾಗ್ತವೆ. ಅವರು ಎಷ್ಟೊಂದರೂ ತರಬೇತಿಯನ್ನು ಪಡೆದಿರ್ತಕ್ಕಂಥವ್ರು, ನಿಸರ್ಗದತ್ತ ತರಬೇತಿಯನ್ನು ಪಡೆದಿಲ್ಲ, ಅದರ ಉದ್ದೇಶಕ್ಕಾಗಿ ತರಬೇತಿ ಪಡೆದವರು. ನಾವು ಹಾಗಲ್ಲ, ಕಾಡನ್ನು ಹತ್ತಬೇಕಾ ಕಾಡಿನಲ್ಲೇ ಹೋಗಬೇಕು, ಬಂಡೆಯನ್ನು ಹತ್ತಬೇಕಾ ಬಂಡೆಯನ್ನೇ ಹತ್ತಬೇಕು. ಅವ್ರು ಹಾಗಲ್ಲ, ಬಂಡೆ ಆಕೃತಿಯನ್ನು ಮಾಡ್ಕೊಂಡು ಹತ್ತವರು. ಅದು ಜಾಸ್ತಿ ವರ್ಕೌಟ್ ಆಗೋದಿಲ್ಲ. ಅದು ಆ ಸಂದರ್ಭದಲ್ಲಿ ಬರಲೇ ಇಲ್ಲ. ಅವನು ಅಲ್ಲಿಂದ ಬೆಳಗ್ಗೆ ಹೊರಡ್ತಾನೆ. ಮುಂಭಾಗದಲ್ಲಿ ಅವನಿರ್ತಾನೆ, ಡಿಸಿಲ್ವ ಇರ್ತಾನೆ, ಅವನ ಸೇನೆ ಹಿಂಭಾಗದಲ್ಲಿ ಬರುತ್ತೆ, ಕುದುರೆಗಳಿರ್ತವೆ, ಎತ್ತುಗಳೆಲ್ಲ ಬರ್ತಾ ಇರ್ತವೆ. ಬರ್ತಾ ಒಂದೊಂದೇ ಇನ್ಸಿಡೆಂಟ್ಗಳು ಎದುರಾಗ್ತವೆ. ಹಾವುಗಳು ಅಲ್ಲಿ ಮಾತಾಡೋಣ. ಸಂಗ್ರಹ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಆ ಪ್ಲೇಸಿಗೆ ಹೋಗಿ ಮಾತಾಡೋಣ.